ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 28ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ 3 ದಿನದ ಮಾರ್ಕೆಟ್ನ ಒಂದು ಪಾಸಿಟಿವ್ ಮೊಮೆಂಟಮ್ನ ನಂತರ ಇವತ್ತು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಕೇವಲ 17 ಪಾಯಿಂಟ್ಗಳ ಗೇನ್ ಕಾಣಿಸ್ತಿದೆ. ಬೆಳಿಗ್ಗೆ ನಮಗೆ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಎರಡೂ ಕೂಡ ನೆಗೆಟಿವ್ ಆಗಿ ಓಪನ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೂಡ ಅಷ್ಟೇ 18 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಈಗಲೂ ಕೂಡ 15,850 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. 15,900 ಈಗಲೂ ಕೂಡ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನಮಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 168 ಪಾಯಿಂಟ್ ಡೌನ್ ಸೈಡಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಕಳೆದ ವಾರ $109 ಹತ್ರ ಕ್ರೂಡ್ ಆಯಿಲ್ ಪ್ರೈಸಸ್ ಇತ್ತು. ಸೊ ಇವತ್ತು $114 ಕೂಡ ಟಚ್ ಆಗಿದ್ದು ಕಾಣಿಸ್ತು. ಸೊ G7 ಗ್ಲೋಬಲ್ ಲೀಡರ್ಸ್ ಮೀಟಿಂಗ್ ಕೂಡ ನಡೀತಿದೆ. ಸೊ ಅಲ್ಲಿ ಮತ್ತೆ ರಷ್ಯಾದ ಮೇಲೆ ಏನಾದರೂ ಸ್ಯಾಂಕ್ಷನ್ಸ್ಗಳು ಬಂದರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ನೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ $ನ ಮುಂದೆ ಭಾರತದ ರುಪಿ ಮೌಲ್ಯ ಕೂಡ ತುಂಬಾನೇ ಕುಸಿತಾ ಇದೆ. ಸೊ ಈಗ ಆಲ್ ಟೈಮ್ ಲೋ ಹತ್ರ ರುಪಿ ಕಾಣಿಸ್ತಿದೆ. ಸೊ ನಿಫ್ಟಿ 50ಯ ಟಾಪ್ ಗೇನರ್ಸ್ ಅನ್ನ ಗಮನಿಸಿದಾಗ ಇವತ್ತು ONGC ನಮಗೆ ಟಾಪ್ ಗೇನರ್ ಆಗಿ ಕಾಣಿಸ್ತಿದೆ. ಯಾವಾಗ ನಮಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ನಲ್ಲಿ ಏರಿಕೆ ಕಾಣಿಸುತ್ತೆ ಆಗೆಲ್ಲ ONGC ಟಾಪ್ ಗೇನರ್ ಆಗಿರುತ್ತೆ. ಹಾಗೆ ಇಂಡಾಲ್ಕೋ, M&M ಮತ್ತೆ ಕೋಲ್ ಇಂಡಿಯಾ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನಿನ್ನೆ ಕೂಡ ಕೋಲ್ ಇಂಡಿಯಾದಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವತ್ತು ಕೂಡ 2.5% ಅಪ್ಸೈಡ್ ಅಲ್ಲಿ ಕೋಲ್ ಇಂಡಿಯಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ MRPL ಕೂಡ ಅಷ್ಟೇ 10% ಅಪ್ಸೈಡ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಪ್ಪರ್ ಸರ್ಕ್ಯೂಟ್ ಅಲ್ಲಿ MRPL ಇವತ್ತು ಲಾಕ್ ಆಗಿತ್ತು. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಜಾಸ್ತಿ ಆದಾಗೆಲ್ಲ MRPL ಕೂಡ ಅಷ್ಟೇ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ಪಡ್ಕೊಳ್ಳುತ್ತೆ. ಬಟ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಡ್ರಾಪ್ ಆಗ್ತಿದ್ದಾಗ ಇದೇ ರೀತಿಯಲ್ಲಿ ಫಾಲ್ ಕೂಡ ಆಗುತ್ತೆ. ಸೊ ಕ್ರೂಡ್ ಆಯಿಲ್ನ ಬೇಸಿಸ್ ಮೇಲೆನೆ ONGC MRPL ಈಗ ಟ್ರೇಡ್ ಆಗ್ತಿದೆ. ನಿಫ್ಟಿ 50ಯ ಟಾಪ್ ಲೂಸರ್ಸ್ ಅನ್ನು ನಾವು ಗಮನಿಸಿದಾಗ ಇಲ್ಲಿ ಏಷ್ಯನ್ ಪೇಂಟ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಯಾವಾಗೆಲ್ಲ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗುತ್ತೆ ಆಗ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಿಗೆ, ಏವಿಯೇಷನ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಅದು ನೆಗೆಟಿವ್ ಆಗಿರುತ್ತೆ. ಸೊ ಏಷ್ಯನ್ ಪೇಂಟ್ಸ್ ಇವತ್ತು 3.5% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಟೈಟನಲ್ಲೂ ಕೂಡ ಆಲ್ಮೋಸ್ಟ್ 3.5% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಫಿನ್ಸರ್ವ್ ಹಾಗೆ DV ಸ್ಲ್ಯಾಬ್ ಕೂಡ 2% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಅರಬಿಂದೋ ಫಾರ್ಮಾಗೆ ಸೆಬಿ ಕಡೆಯಿಂದ ಒಂದು ವಾರ್ನಿಂಗ್ ಲೆಟರ್ ಸಿಕ್ಕಿದೆ. ಸೊ ಫಾರ್ಮಾ ಕಂಪನಿಗಳಲ್ಲಿ ಯೂಶಲ್ ಆಗಿ USFDA, US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಬ್ಸರ್ವೇಷನ್ಸ್ ಗಳನ್ನ ಮಾಡ್ತಿರ್ತಾರೆ. ಸೊ ಈ ರೀತಿಯ ಅಬ್ಸರ್ವೇಷನ್ಸ್ ಆದಾಗ ಎಕ್ಸ್ಚೇಂಜಸ್ ಗಳಿಗೆ ಫಾರ್ಮಾ ಕಂಪನಿಗಳು ನೋಟಿಫೈ ಮಾಡಬೇಕಾಗುತ್ತೆ. NSE, BSE ಆಗಿರಲಿ ಅಥವಾ ಸೆಬಿ ಆಗಿರಲಿ. ಸೊ ಈ ರೀತಿಯ ರೆಗ್ಯುಲೇಟರಿಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಇನ್ಫಾರ್ಮೇಶನ್ಸ್ ಕೊಡ್ಲಿಲ್ಲ ಅಂದ್ರೆ ಆಗ ಸೆಬಿ ಕಡೆಯಿಂದ ವಾರ್ನಿಂಗ್ಸ್ ಕೂಡ ಬರುತ್ತೆ. ಸೊ ಮತ್ತೆ ಈ ರೀತಿಯ ಮಿಸ್ಟೇಕ್ಸ್ ಅರಬಿಂದೋ ಫಾರ್ಮಾ ಕಡೆಯಿಂದ ಆದರೆ ಪೆನಾಲ್ಟಿ ಕೂಡ ಬೀಳುವಂಥ ಸಾಧ್ಯತೆಗಳು ಇರುತ್ತೆ. TTK ಪ್ರೆಸ್ಟೀಜ್ ಅಲ್ಟ್ರಾ ಫ್ರೆಶ್ ಮಾಡ್ಯುಲರ್ ಸೊಲ್ಯೂಷನ್ ಅನ್ನುವಂಥ ಕಂಪನಿಯನ್ನು ಅಕ್ವೈರ್ ಮಾಡಿದ್ದಾರೆ. ಸೊ ಈ ಕಂಪನಿಯಲ್ಲಿ 40% ಸ್ಟೇಕ್ ಅನ್ನು ಇವರು ಪಡ್ಕೊಂಡಿದ್ದಾರೆ. ಅಲ್ಟ್ರಾ ಫ್ರೆಶ್ ಮಾಡ್ಯುಲರ್ ಸೊಲ್ಯೂಷನ್ ಲೀಡಿಂಗ್ ಕಿಚನ್ ಅಪ್ಲಯನ್ಸ್ ಕಂಪನಿ ಆಗಿರುತ್ತೆ. ಸೊ ಫಾಸ್ಟ್ ಗ್ರೋಯಿಂಗ್ ಮಾಡ್ಯುಲರ್ ಕಿಚನ್ ಸೊಲ್ಯೂಷನ್ ಗಳನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ. ಸೊ TTK ಪ್ರೆಸ್ಟೀಜ್ ಕೂಡ ಅಷ್ಟೇ ಕಿಚನ್ ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ. ಸೊ ಸಣ್ಣ ಸಣ್ಣ ಕಂಪನಿಗಳನ್ನ ದೊಡ್ಡ ಕಂಪನಿಗಳು ಆಗಾಗ ಅಕ್ವೈರ್ ಮಾಡ್ತಿರ್ತವೆ. TTK ಪ್ರೆಸ್ಟೀಜ್ ಈಗ 828 ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಇಲ್ಲಿ ₹1,000 ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿತ್ತು. 10,000 11,000 ಹತ್ರ ಟ್ರೇಡ್ ಆಗ್ತಿತ್ತು. ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಈಗ ₹828 ಹತ್ರ ಅವೈಲೇಬಲ್ ಇದೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಆರಾಮಾಗಿ ಈ ಸ್ಟಾಕ್ ಅಲ್ಲೂ ಕೂಡ ಎಂಟ್ರಿಯನ್ನು ತಗೋಬಹುದಾಗುತ್ತೆ. ಪ್ರತಿಯೊಂದು ಬ್ಯಾಂಕ್ ತನ್ನದೇ ಆದ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸೆಲ್ ಮಾಡ್ತಾರೆ ಅವರ ಕಸ್ಟಮರ್ಸ್ ಗಳಿಗೆ. ಬಟ್ IDFC ಫಸ್ಟ್ ಬ್ಯಾಂಕ್ ಆ ರೀತಿಯ ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಸೊ ಅವರು ಬೇರೆ ಪ್ರೈವೇಟ್ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಕಸ್ಟಮರ್ಸ್ ಗಳಿಗೆ ರೆಕಮೆಂಡ್ ಮಾಡ್ತಿದ್ರು. ಬಟ್ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ IDFC ಫಸ್ಟ್ ಬ್ಯಾಂಕ್ ಕಸ್ಟಮರ್ಸ್ ಗಳಿಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇನ್ಮೇಲೆ ರೆಕಮೆಂಡ್ ಆಗುತ್ತೆ. ಸ್ಟಾರ್ ಹೆಲ್ತ್ ಲಿಸ್ಟ್ ಆದಾಗಿಂದ ತುಂಬಾನೇ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ₹900 IPO ಪ್ರೈಸ್ ನೊಂದಿಗೆ ಲಿಸ್ಟ್ ಆಗಿತ್ತು. ಒಂದು ಫ್ಲಾಟ್ ಲಿಸ್ಟಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ರಾಕೇಶ್ ಜುಂಜುನ್ವಾಲಾ ಅವರ ಇನ್ವೆಸ್ಟ್ಮೆಂಟ್ ಇರುವಂತಹ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ಸೊ ತುಂಬಾನೇ ಲೋವರ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬ್ರಿಗೇಡ್ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು ಬೆಳಿಗ್ಗೆ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವರೊಂದು JDA ಸೈನ್ ಮಾಡಿದ್ದಾರೆ. ಚೆನ್ನೈಯಲ್ಲಿ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳನ್ನು ಇವರು ಡೆವಲಪ್ ಮಾಡ್ತಾರೆ. 15 ಎಕರೆಯ ಲ್ಯಾಂಡ್ನಲ್ಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಆಗುತ್ತೆ. ಈ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಇಂದ ಆಲ್ಮೋಸ್ಟ್ 6,000 ಕೋಟಿಯಷ್ಟು ರೆವೆನ್ಯೂನ ಇವರು ಜನರೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಮುಂದಿನ 5 ವರ್ಷದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಆಗುತ್ತೆ. ಸೊ ಇದೊಂದೇ ಪ್ರಾಜೆಕ್ಟ್ ಅಲ್ಲ, ಇನ್ನು ಮುಂದೆ ಚೆನ್ನೈಯಲ್ಲಿ ಅವರ ಬಿಸ್ನೆಸ್ ಅನ್ನ ಇನ್ನಷ್ಟು ಗ್ರೋ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ಬೆಳಗಿನ ಸೆಷನ್ ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಕ್ಲೋಸಿಂಗ್ ನಮಗೆ 1% ಹೈಯರ್ ಸೈಡ್ ಅಲ್ಲಿ ಕಾಣಿಸ್ತಿದೆ. ಬ್ರಿಗೇಡ್ ಎಂಟರ್ಪ್ರೈಸಸ್ ಈಗ 445 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ರಿಯಾಲಿಟಿ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಬುಲಿಶ್ ಆಗಿದ್ದಾರೆ. ಬ್ರಿಗೇಡ್ ಅಲ್ಲೂ ಕೂಡ ₹600 ವರೆಗೂ ಟಾರ್ಗೆಟ್ಸ್ ಅನ್ನ ಕೊಡ್ತಿದ್ದಾರೆ. ಝೊಮ್ಯಾಟೋದಲ್ಲಿ ನಿನ್ನೆ ನಮಗೆ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮತ್ತೆ ಇವತ್ತು 8% ಝೊಮ್ಯಾಟೊ ಕರೆಕ್ಟ್ ಆಗಿದೆ. ಮತ್ತೆ ₹60 ರೇಂಜಲ್ಲಿ ಝೊಮ್ಯಾಟೊ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬ್ಲಿಂಕಿಟ್ ಕಂಪನಿಯನ್ನು ಇವರು ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಈ ಒಂದು ಡೀಲ್ ಈಗ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಈ ಒಂದು ಡೀಲ್ಗೂ ಮುಂಚೆ ಝೊಮ್ಯಾಟೊ 2025 ಫೈನಾನ್ಷಿಯಲ್ ಇಯರ್ ನಲ್ಲಿ ಪ್ರಾಫಿಟಬಲ್ ಬಿಸ್ನೆಸ್ ಆಗುತ್ತೆ ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಈಗ ಬ್ಲಿಂಕಿಟ್ ಅನ್ನ ಅಕ್ವೈರ್ ಮಾಡ್ಕೊಂಡ್ಮೇಲೆ 2026 ಝೊಮ್ಯಾಟೊ ಇನ್ವೆಸ್ಟರ್ಸ್ ಕಾಯಬೇಕಾಗುತ್ತೆ. 2026 ಫೈನಾನ್ಷಿಯಲ್ ಇಯರ್ ನಲ್ಲಿ ಝೊಮ್ಯಾಟೊ ಪ್ರಾಫಿಟಬಲ್ ಬಿಸ್ನೆಸ್ ಆಗ್ಬೋದು ಅಂತ ಈಗ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ.
ಯಾಕೆಂದ್ರೆ ಬ್ಲಿಂಕಿಟ್ ಕೂಡ ಲಾಸ್ ನಲ್ಲಿ ನಡೀತಿರುವಂತಹ ಬಿಸ್ನೆಸ್ ಆಗಿರುತ್ತೆ. ಸೊ ಝೊಮ್ಯಾಟೊ ಲಾಸ್ ನಲ್ಲಿ ಇರುವಂತಹ ಬಿಸ್ನೆಸ್ ಅನ್ನೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಕೂಡ ಅವರು ಇಂಪ್ರೂವ್ ಮಾಡಬೇಕಾಗುತ್ತೆ. ಸೊ ಈ ನೆಗೆಟಿವ್ ನ್ಯೂಸ್ ಇರೋದ್ರಿಂದ ಝೊಮ್ಯಾಟೊ ಪ್ರೈಸ್ ನಲ್ಲಿ ನಮಗೆ ಕರೆಕ್ಷನ್ ಕಾಣಿಸ್ತಿದೆ. ಸೊ ಝೊಮ್ಯಾಟೊದಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದೀರಾ, 2025-2026 ವರ್ಷದವರೆಗೂ ವೇಟ್ ಮಾಡ್ತೀರಾ ಅಂದ್ರೆ ಆಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ MFI ಪ್ರತಿ 6 ತಿಂಗಳಿಗೆ ಒಂದು ಬಾರಿ ಎಲ್ಲ ಸ್ಟಾಕ್ಗಳ ಅನಾಲಿಸಿಸ್ ಅನ್ನು ಮಾಡಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡದಿರುವಂಥ ಸ್ಟಾಕ್ಗಳನ್ನು ಮಿಡ್ ಕ್ಯಾಪ್ಗೆ ಹಾಕೋದು, ಹಾಗೆ ಮಿಡ್ ಕ್ಯಾಪಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಸ್ಟಾಕ್ಗಳನ್ನು ಲಾರ್ಜ್ ಕ್ಯಾಪ್ಗೆ ಪ್ರಮೋಟ್ ಮಾಡೋದು. ಸೊ ಈ ರೀತಿಯ ಒಂದು ಕ್ಯಾಟಗರೈಸೇಷನ್ ಅನ್ನು ಮಾಡ್ತಿರುತ್ತೆ. ಸೊ ಈ ಒಂದು ಕ್ಯಾಟಗರೈಸೇಷನ್ನಲ್ಲಿ ಜನವರಿಯಿಂದ ಜೂನ್ 2022 ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥ ಕೆಲವೊಂದಿಷ್ಟು ಮಿಡ್ ಕ್ಯಾಪ್ ಕಂಪನಿಗಳನ್ನು ಲಾರ್ಜ್ ಕ್ಯಾಪ್ಗೆ ಅಪ್ಗ್ರೇಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಲಿಸ್ಟ್ನಲ್ಲಿ ಮೇಜರ್ ಆಗಿ ನಮಗೆ ಅದಾನಿ ಪವರ್ ನೋಡೋದಕ್ಕೆ ಸಿಗ್ತದೆ, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, HAL, ಬ್ಯಾಂಕ್ ಆಫ್ ಬರೋಡಾ. ಸೊ ಈ ಎಲ್ಲ ಕಂಪನಿಗಳು ಮಿಡ್ ಕ್ಯಾಪ್ ನಿಂದ ಲಾರ್ಜ್ ಕ್ಯಾಪ್ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ಮಿಡ್ ಕ್ಯಾಪ್ ನಿಂದ ಲಾರ್ಜ್ ಕ್ಯಾಪ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ ಲಾರ್ಜ್ ಕ್ಯಾಪ್ನ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಈ ಎಲ್ಲ ಸ್ಟಾಕ್ಗಳಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಆ ಒಂದು ಕಾರಣದಿಂದ ಇನ್ಫ್ಲೋ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಮಿಡ್ ಕ್ಯಾಪ್ನ ಮ್ಯೂಚುವಲ್ ಫಂಡ್ಗಳು ಈ ಎಲ್ಲ ಕಂಪನಿಗಳಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಕಮ್ಮಿ ಕೂಡ ಮಾಡ್ತಾರೆ. ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಕೂಡ ಆಗುತ್ತೆ. ಹಾಗೆ ಸ್ಮಾಲ್ ಕ್ಯಾಪ್ ಇಂದ ಕೆಲವೊಂದಿಷ್ಟು ಕಂಪನಿಗಳು ಮಿಡ್ ಕ್ಯಾಪ್ಗೆ ಅಪ್ಗ್ರೇಡ್ ಆಗ್ತಿದಾವೆ. ಸೊ ಸ್ಮಾಲ್ ಕ್ಯಾಪ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಮಿಡ್ ಕ್ಯಾಪ್ಗೆ ಹೋಗುತ್ತೆ. ಸೊ ಮಿಡ್ ಕ್ಯಾಪ್ ಅಲ್ಲಿ ಮತ್ತೆ ಅದು ಚೆನ್ನಾಗಿ ಮಾಡಿದ್ರೆ ಲಾರ್ಜ್ ಕ್ಯಾಪ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣದಿಂದ ಸ್ಮಾಲ್ ಕ್ಯಾಪ್ನ ಕಂಪನಿಗಳಲ್ಲಿ ಗ್ರೋತ್ ಪ್ರಾಸ್ಪೆಕ್ಟು ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಸ್ಮಾಲ್ ಕ್ಯಾಪ್ನಿಂದ ಮಿಡ್ ಕ್ಯಾಪ್ಗೆ ಹೋಗ್ತಿರುವಂತಹ ಕಂಪನಿಗಳನ್ನ ಗಮನಿಸಿದಾಗ TTML ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ TTML ಆಲ್ವೇಸ್ ಲೋವರ್ ಸರ್ಕ್ಯೂಟ್ ಅಥವಾ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಸ್ಟಾಕ್. ಸೊ ಈಗ ಮಾರ್ಕೆಟ್ ಕ್ಯಾಪ್ ತುಂಬಾನೇ ಇಂಪ್ರೂವ್ ಆಗಿದೆ. ಆ ಒಂದು ಕಾರಣದಿಂದ ಮಿಡ್ ಕ್ಯಾಪ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಸ್ಟಾಕ್ ನಲ್ಲಿ ಕರೆಕ್ಷನ್ ಬಂದಾಗ ನೆಕ್ಸ್ಟ್ ರಿವಿಷನ್ ಆದಾಗ TTML ಮತ್ತೆ ಸ್ಮಾಲ್ ಕ್ಯಾಪ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಇದರ ಜೊತೆಯಲ್ಲಿ KPR ಮಿಲ್, ತಾನ್ಲಾ ಪ್ಲಾಟ್ಫಾರ್ಮ್, ಪೂನಾವಾಲಾ ಫಿನ್ಕಾರ್ಪ್, ಹಾಗೆಯೇ ಫೀನಿಕ್ಸ್ ಮಿಲ್ಸ್, SKF ಇಂಡಿಯಾ, ಚಂಬಲ್ ಫರ್ಟಿಲೈಸರ್ಸ್. ಸೊ ಈ ಎಲ್ಲ ಸ್ಮಾಲ್ ಕ್ಯಾಪ್ನ ಕಂಪನಿಗಳು ಮಿಡ್ ಕ್ಯಾಪ್ಗೆ ಪ್ರಮೋಟ್ ಆಗ್ತಿದ್ದಾವೆ. ಸೊ ಇಲ್ಲಿ ಕೇವಲ ಅಪ್ಗ್ರೇಡ್ ಅಷ್ಟೇ ಅಲ್ಲ, ಡೌನ್ ಗ್ರೇಡ್ ಕೂಡ ಆಗುತ್ತೆ. ಲಾರ್ಜ್ ಕ್ಯಾಪ್ನಿಂದ ಕೆಲವೊಂದಿಷ್ಟು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಮಿಡ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗ್ತಿದ್ದಾವೆ. ಸೊ ಯಾವಾಗ ನಮಗೆ ಶೇರ್ ಪ್ರೈಸ್ನಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸುತ್ತೆ ಆಗ ಲಾರ್ಜ್ ಕ್ಯಾಪ್ನ ಕಂಪನಿಗಳು ಮಿಡ್ ಕ್ಯಾಪ್ಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಲ್ಲಿ ಲಾರ್ಜ್ ಕ್ಯಾಪಿಂದ ಮಿಡ್ ಕ್ಯಾಪ್ಗೆ ಬರ್ತಿರುವಂಥ ಕೆಲವೊಂದಿಷ್ಟು ಕಂಪನಿಗಳನ್ನು ನಾವು ಗಮನಿಸೋದಾದ್ರೆ IDBI ಬ್ಯಾಂಕ್, HDFC AMC, ಗೋಡ್ರೇಜ್ ಪ್ರಾಪರ್ಟೀಸ್, ಸೇಲ್, ಝೈಡಸ್ ಲೈಫ್ ಸೈನ್ಸಸ್, ಜುಬಿಲಿಯಂಟ್ ಫುಡ್ ವರ್ಕ್. ಈಗಷ್ಟೇ ಲಿಸ್ಟ್ ಆಗಿರುವಂತಹ ಪಾಲಿಸಿ ಬಜಾರ್ ಕೂಡ ಲಾರ್ಜ್ ಕ್ಯಾಪ್ನಿಂದ ಮಿಡ್ ಕ್ಯಾಪ್ ಕ್ಯಾಟಗರಿಗೆ ಡೌನ್ ಗ್ರೇಡ್ ಆಗ್ತಿದೆ. ಜುಬಿಲಿಯಂಟ್ ಫುಡ್ ವರ್ಕ್ಸ್ ಆಗಿರ್ಬೋದು, HDFC AMC ಆಗಿರ್ಬೋದು, ಹಾಗೆ ಸೇಲ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ 50% ಕರೆಕ್ಟ್ ಆಗಿದ್ದಾವೆ. ಆ ಒಂದು ಕಾರಣದಿಂದ ಮಾರ್ಕೆಟ್ ಕ್ಯಾಪ್ನಲ್ಲೂ ಕೂಡ ಕುಸಿತ ಕಾಣಿಸಿದೆ. ಅದಕ್ಕೆ ಈ ಎಲ್ಲ ಸ್ಟಾಕ್ಗಳು ಲಾರ್ಜ್ ಕ್ಯಾಪಿಂದ ಮಿಡ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗ್ತಿದ್ದಾವೆ. ಸೊ ಮಿಡ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಯಿತು ಅಂದ ತಕ್ಷಣ ಕಂಪನಿಗಳಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲ್ಲ. ಸೊ ಇಲ್ಲಿ ತುಂಬಾನೇ FIIs ಹೋಲ್ಡಿಂಗ್ ಇದ್ದಿದ್ರಿಂದ ಅಲ್ಲಿ FII ಸೆಲ್ ಮಾಡಿದರೆ ಅದಕ್ಕೆ ನಮಗೆ ಸ್ಟಾಕ್ನಲ್ಲಿ ಡೌನ್ ಗ್ರೇಡ್ ಕಾಣಿಸ್ತಿದೆ. ಸೊ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ಗಳು ಈ ಎಲ್ಲ ಒಳ್ಳೊಳ್ಳೆ ಕಂಪನಿಗಳಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗ್ತಾರೆ. ಸೊ ಒಂದು ಕಾರಣದಿಂದ ಯಾವುದೇ ರೀತಿಯ ಪ್ಯಾನಿಕ್ ಸಿಚುವೇಶನ್ಸ್ ಇರೋದಿಲ್ಲ. ಹಾಗೆ ಮಿಡ್ ಕ್ಯಾಪ್ನಲ್ಲಿ ಚೆನ್ನಾಗಿ ಮಾಡದೇ ಇರುವಂಥ ಕಂಪನಿಗಳು ಸ್ಮಾಲ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗಿದ್ದಾವೆ. ಕೆಲವೊಂದಿಷ್ಟು ಕಂಪನಿಗಳನ್ನು ನಾವು ಗಮನಿಸಿದಾಗ ಸಾನೋಫಿ ಇಂಡಿಯಾ ನೋಡೋದಕ್ಕೆ ಸಿಗುತ್ತೆ. ಅಜಂತಾ ಫಾರ್ಮಾ ಕೂಡ ಮಿಡ್ ಕ್ಯಾಪಿಂದ ಸ್ಮಾಲ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗಿದೆ. ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಎನರ್ಜಿ ಕೂಡ ಅಷ್ಟೇ ಮಿಡ್ ಕ್ಯಾಪಿಂದ ಸ್ಮಾಲ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಕೂಡ ಅಷ್ಟೇ ಒಂದು ಮಿಡ್ ಕ್ಯಾಪ್ನ ಕಂಪನಿ ಆಗಿತ್ತು. ಸೊ ಇದು ಕೂಡ ಈಗ ಸ್ಮಾಲ್ ಕ್ಯಾಪ್ ಕಂಪನಿ ಆಗುತ್ತೆ. GR ಇನ್ಫ್ರಾದಲ್ಲೂ ಕೂಡ ಅಷ್ಟೇ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಕಂಪನಿ ಕೂಡ ಅಷ್ಟೇ ಮಿಡ್ ಕ್ಯಾಪಿಂದ ಸ್ಮಾಲ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗ್ತಿದೆ. ಸೊ ಹೊಸದಾಗಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳು ಕೂಡ ಅಷ್ಟೇ. ಸೊ ಆ ಕಂಪನಿಗಳನ್ನು ಕೂಡ ಯಾವುದಾದ್ರೂ ಒಂದು ಕ್ಯಾಟಗರಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ LIC ಮತ್ತು ಅದಾನಿ ವಿಲ್ಮಾರ್ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಎಂಟರ್ ಆಗುವಂಥ ಸಾಧ್ಯತೆ ಇರುತ್ತೆ. LIC ಖಂಡಿತವಾಗ್ಲೂ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಆ್ಯಡ್ ಆಗೇ ಆಗುತ್ತೆ. ಏನಕ್ಕೆಂದರೆ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ. ಸೊ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದಾಗಲೇ ಆ ಕಂಪನಿಯನ್ನು ಲಾರ್ಜ್ ಕ್ಯಾಪ್ಗೆ ಆ್ಯಡ್ ಮಾಡ್ತಾರೆ. ಸೊ LIC ಖಂಡಿತವಾಗ್ಲೂ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಆ್ಯಡ್ ಆಗುತ್ತೆ. ಅದಾನಿ ವಿಲ್ಮಾರ್ ಶೇರ್ ಪ್ರೈಸ್ನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕನ್ಸಿಡರ್ ಆಗುತ್ತಾ ಇಲ್ವಾ, ಸೊ ಅದನ್ನು ನಾವು AMFI ರಿವಿಷನಲ್ಲಿ ನೋಡಬೇಕಾಗುತ್ತೆ. LIC ಈಗ ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ನಾವು ನೋಡಿದಾಗ 7ನೇ ಅತಿ ದೊಡ್ಡ ಕಂಪನಿ ಆಗಿರುತ್ತೆ. ಅದಾನಿ ವಿಲ್ಮಾರ್ ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ 70ನೇ ಅತಿ ದೊಡ್ಡ ಕಂಪನಿ ಆಗಿರುತ್ತೆ. ಅದಾನಿ ವಿಲ್ಮಾರ್ಗೂ ಮುಂಚೆ 69 ಲಾರ್ಜ್ ಕ್ಯಾಪ್ ಕಂಪನಿಗಳು ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡಬೇಕಾಗುತ್ತೆ ಅದಾನಿ ವಿಲ್ಮಾರನ್ನ ಮಿಡ್ ಕ್ಯಾಪ್ ಅಲ್ಲಿ ಲಿಸ್ಟ್ ಮಾಡ್ತಾರಾ ಅಥವಾ ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಲಿಸ್ಟ್ ಮಾಡ್ತಾರಾ ಅಂತ. ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಡೆಲಿವರಿ ಮತ್ತೆ ವೇದಾಂತ್ ಫ್ಯಾಷನ್ಸ್ ಆಡ್ ಆಗೋದು ಕಾಣಿಸುತ್ತೆ. ಹಾಗೆ ಮದರ್ಸ್ ಅಂಡ್ ಸುಮಿಯಿಂದ ಡಿಮರ್ಜ್ ಆಗಿರುವಂತಹ ಮದರ್ಸ್ ಅಂಡ್ ಸುಮಿ ವೈರಿಂಗ್. ಸೊ ಈ ಕಂಪನಿಯನ್ನು ಕೂಡ ಮಿಡ್ ಕ್ಯಾಪ್ಗೆ ಆ್ಯಡ್ ಮಾಡ್ತಾರೆ. ಸೊ ಇದರ ಮಾರ್ಕೆಟ್ ಕ್ಯಾಪ್ ಕೂಡ ನಮಗೆ 30,000 ಕೋಟಿ ರೇಂಜಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಕಾರಣದಿಂದ ಈ ಕಂಪನಿ ಕೂಡ ಮಿಡ್ ಕ್ಯಾಪ್ ಅಲ್ಲಿ ಆ್ಯಡ್ ಆಗುತ್ತೆ. ಹಾಗೆ ಜನವರಿಯಿಂದ ಜೂನ್ವರೆಗೂ ತುಂಬಾನೇ IPOಗಳು ಲಿಸ್ಟ್ ಆಯಿತು. ಸೊ ಈ ಎಲ್ಲ IPOಗಳು ಸ್ಮಾಲ್ ಕ್ಯಾಪ್ಗೆ ಆ್ಯಡ್ ಆಗ್ತವೆ. ಎಕ್ಸಾಂಪಲ್ಗೆ ನಾವು ಕನ್ಸಿಡರ್ ಮಾಡಿದಾಗ ಪಾರದೀಪ್ ಫಾಸ್ಫೇಟ್ ಆಗಿರ್ಬೋದು, ಅರಿಹೋಮ್ ಪೈಪ್ಸ್ ಆಗಿರ್ಬೋದು. ಸೊ ಎಲ್ಲ ಕಂಪನಿಗಳು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಲಿಸ್ಟ್ ಆಗುತ್ತೆ. TVS ಮೋಟಾರ್ನ ಶೇರ್ ಪ್ರೈಸ್ ನಲ್ಲಿ ಕಳೆದ 5 ದಿನದಿಂದ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಸೊ 10%ಗೂ ಹೆಚ್ಚಿನ ಒಂದು ಪಾಸಿಟಿವ್ ಮೊಮೆಂಟಮ್ TVS ಮೋಟಾರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮುಖ್ಯವಾದ ಕಾರಣ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಮೂವ್ ಅನ್ನ ಮಾಡ್ತಿದ್ದಾರೆ.
ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೆ ಅಂತಲೇ ಹೊಸ ಒಂದು ಸಬ್ಸಿಡಿಯನ್ನು ಫಾರ್ಮ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಇವರ ಆರ್ಡರ್ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. 15,000 ಯೂನಿಟ್ಸ್ಗಳಿಗೆ ಇವರಿಗೆ ಆರ್ಡರ್ ಇದೆ. ಆ ಒಂದು ಕಾರಣದಿಂದ 2 ವೀಲರ್ ಮತ್ತು 3 ವೀಲರ್ ಸೆಗ್ಮೆಂಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಲಾಂಚ್ ಮಾಡುವಂಥ ಪ್ಲಾನ್ಸನ್ನು ಹೊಂದಿದ್ದಾರೆ. ಆಲ್ರೆಡಿ TVS iQube ಅನ್ನುವಂಥ ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ಇವರು ಲಾಂಚ್ ಮಾಡಿದ್ದಾರೆ. ಸೊ 3ಕ್ಕೂ ಹೆಚ್ಚಿನ ವೇರಿಯಂಟ್ಸ್ಗಳು ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. 33 ಸಿಟಿಗಳಲ್ಲಿ ಇವರು ತಮ್ಮ ಆಪರೇಷನ್ಸ್ ಅನ್ನ ನಡೆಸ್ತಾರೆ. 4,000ದಿಂದ 5,000 ಕೋಟಿಯ ಫಂಡ್ ರೈಸಿಂಗ್ ಅನ್ನ ಮಾಡುವಂತ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಸೊ ಈ ಒಂದು ಫಂಡ್ ರೈಸಿಂಗ್ ನಿಂದ ಎಲೆಕ್ಟ್ರಿಕ್ ಮೊಬಿಲಿಟಿ ಆರ್ಮ್ ಅನ್ನ ಅಂದ್ರೆ ಇವರ ಒಂದು ಸಬ್ಸಿಡಿಯನ್ನ ಇವರು ಫಾರ್ಮ್ ಮಾಡ್ತಾರೆ. 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಆಲ್ರೆಡಿ 10,000ಕ್ಕೂ ಹೆಚ್ಚಿನ ಎಲೆಕ್ಟ್ರಿಕ್ ವೆಹಿಕಲ್ ಯೂನಿಟ್ಸ್ ಗಳನ್ನ ಇವರು ಸೆಲ್ ಮಾಡಿದ್ದಾರೆ. ಹಾಗೆಯೇ ಆರ್ಡರ್ ಬುಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಇನ್ನಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಇದೆ. 600 ಇಂಜಿನಿಯರ್ಸ್ಗಳು ಕೂಡ ಅಷ್ಟೇ EV ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸೊ ಟಾಟಾ ಮೋಟಾರ್ಸ್ ತಮ್ಮ ಕಮರ್ಷಿಯಲ್ ವೆಹಿಕಲ್ ಪ್ರೈಸಸ್ ಅನ್ನ ಜುಲೈನಿಂದ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಹೀರೋ ಮೋಟೋಕಾರ್ಪ್ ಕೂಡ ಅಷ್ಟೇ ತಮ್ಮ 2 ವೀಲರ್ ಪ್ರೈಸಸ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದರ ಬೆನ್ನಲ್ಲೇ ನಮಗೆ ಟಾಟಾ ಮೋಟಾರ್ಸ್ ಕೂಡ ಈ ರೀತಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಇದು ಅವರ ಮಾರ್ಜಿನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 2024ರ ವೇಳೆಗೆ ಕಂಪ್ಲೀಟ್ ಆಗಿ ನಾವು ಡೆಫ್ಟ್ ಫ್ರೀ ಆಗ್ತೀವಿ ಅಂತ ಟಾಟಾ ಮೋಟಾರ್ಸ್ ನ ಮ್ಯಾನೇಜ್ಮೆಂಟ್ ಹೇಳಿದ್ರು. ಆ ದಿಕ್ಕಿನೆಡೆಗೆ ಇವರು ಹೋಗಬೇಕು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಹೆಚ್ಚಿನ ಒಂದು ಗ್ರೋತ್ ಮಾಡಬೇಕಾಗುತ್ತೆ. ಹಾಗೆ ಕಮರ್ಷಿಯಲ್ ವೆಹಿಕಲ್ ಪ್ರೈಸಸ್ ಅನ್ನ ಕೂಡ ಈಗ ಇವರು ಜಾಸ್ತಿ ಮಾಡ್ತಿದ್ದಾರೆ. ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ಟಾಟಾ ಮೋಟಾರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 417ರ ಪ್ರೈಸ್ ಅಲ್ಲಿ ಈಗ ಟಾಟಾ ಮೋಟಾರ್ ಟ್ರೇಡ್ ಆಗ್ತಿದೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.